ನಿಮಗೆ ವಿಷಯ ಗೊತ್ತಾಯ್ತಾ ಭವ್ಯ? ಎಂತದ್ರಿ ಲಕ್ಷ್ಮಕ್ಕ? ಹ್ಞೂ ಲಕ್ಷ್ಮಿ, ಎಂತ ವಿಷಯನೇ? ನಾವು ನೋಡ ಅತ್ತೆ ಸಸಿ ಎಲ್ಲ ಬೈಲ್ ಹೊಲ್ಡಲ್ಲ, ಇನ್ನೇನಾರು ಮಹೇಶ ಅಂತದ ಹೇಳ್ಬೇಕು. ಈ ಮಳೆ ದಸಿಯಿಂದ ಅಡಿಕೆ ಕೊಯ್ಲು ದಸಿಯಿಂದ ಮನೆಗೆ ಬರೋರು ಹೋಗೋರು ಕಮ್ಮಿ ಆಗ್ಯದ. ಎಂತ ಗೊತ್ತೂ ಇಲ್ಲ ಬಿಡಿ, ಅಂತ ಊರಲ್ಲಿ ಎಂತ ಆತಾದ್ವಿ ಎಂತದ ನಡಿಯ ಅಂತ ಗೊತ್ತೂ ಇಲ್ಲ. ಎಂತ ಆತ? ನಿನ್ನೆ ಕತ್ಲಿಗೆ ಶಾಲಿನಿ ಅಕ್ಕ ಫೋನ್ ಮಾಡಿದ್ರ, ಅವ್ರು ಹೇಳ್ತಿದ್ರು ಅವರ ಒಂದು ಕುಪ್ಸದ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ರಂತೆ. ಇಲ್ಲ ಅಶ್ವಿನಿ ಹತ್ರನೇ ಹೊಲಿಯಕ್ಕೆ ಕೊಟ್ಟಿದ್ರಂತೆ. ಈಗೆಲ್ಲ ಅಶ್ವಿನಿ ಹತ್ರನೇ ಕೊಡೋದಲ್ಲ. ನಿನ್ನೆ ಕೊಡ್ತೀನಿ ಶನಿವಾರ ಅಂತ ಹೇಳಿತ್ತಂತೆ. ಅದು ನಾಳೆ ಅವ್ರಿಗೊಂದು ತೊಟ್ಲು ಶಾಸ್ತ್ರದ ಫಂಕ್ಷನ್ ಅದೇ, ಅದು ಕುಡ್ಕೊ ಹೋಗಕ್ಕೆ ಬೇಕು ಅಂತ. ಹಂಗಾರೆ ಈಗ ಶನಿವಾರನೇ ಇಸ್ಕೊ ಬಂದ್ರೆ ಈಗ ಮತ್ತೆಲ್ಲರೂ ಅಳತೆ ಅಂತದಾರು ಸರಿ ಆಗಲ್ಲ ಅಂದ್ರೆ ಭಾನುವಾರ ಹೋಗೊಂದಿನ ಸರಿ ಮಾಡಿಸ್ಕೊಳಕ್ಕಾಗ್ತದೆ, ಸೋಮವಾರ ಫಂಕ್ಷನಿಗೆ ಹುಡ್ಕೊ ಹೋಗೋಕ್ಕಾಗ್ತದೆ ಅಂದ್ಕೊಂಡು ಶನಿವಾರ ಬನ್ನಿ ಅಂದಿತ್ತಂತ ಅದನ್ನು. ಹಂಗೆ ಇವರು ನಿನ್ನೆ ಸಂಜೆ ಹೋದ್ರಂತೆ. ಹೋಗಕ್ಕೆ ಅದ್ರ ಗಂಡ ಅಲ್ಲೇ ಚಡಿ ಮಲ್ಕೋತಿದ್ನಂತೆ. ಇವ್ರಿಗೆ ಒಂದ್ಸಲ ಗುರು ಸಿಕ್ಕಂಗೆ ಆತಂತೆ. ಆದರೂ ಹೌದು ಅಲ್ಲ ಎಂತಕ್ಕೆ ಹಿಂಗೆ ಬಂದು ಕೂತಾನೆ, ಮೊಬೈಲ್ ಹೊತ್ತ ಕೂತಿದ್ನಂತೆ. ಎಂತಕ್ಕೆ ಹಿಂಗೆ ಬಂದು ಕೂತಾನೆ ಅಂತ ಸುಮ್ಮನೆ ಇವರು ಅಂದಾಜು ಮಾಡ್ಕೋತಾ ಒಳಗೆ ಹೋದ್ರಂತೆ. ಹಿಂಗೆ ಅವ್ನು ನಗಾಡದ್ನಂತೆ, ಇವರು ನಗಾಡದ್ರಂತೆ. ಆರಾಮದಿರಾ ಅಂತ ಅಂದ್ರಂತೆ. ಅವನು ಹ್ಞೂ ಅಂದಂತೆ. ಅವನಿಗೆ ಇವ್ರದ್ದೇನು ಗುರ್ತಿಲ್ಲ. ಒಳಗೆ ಹೋದ್ನಂತೆ. ಒಳಗೆ ಹೋಗಕ್ಕೆ ಇವರೆಲ್ಲ ಇದ್ರಂತೆ, ತಾಯಿ ಮಗಳಿದ್ರಂತೆ. ಚಂದ್ರಣ್ಣೇನ ತೋಟದ ಬದಿನ ಪ್ಯಾಟಿಗೆ ಅಂತದ ಕೋಳಿ ಗಿಳಿ ತರಕ್ಕೆ ಹೋಗಿದ್ರೆ ಅನ್ನ ಪ್ಯಾಟಿಗೆ ಹೋಗ್ಯಾರ ಅಂದ್ರಂತೆ. ಹೌದಾ? ಯಾವಾಗ ಬಂದಿದ್ದಂತೆ? ಅವ್ರ ಮನೆ ಬದಿ ಹೋಗದೆ ನಾನಂತೂ ಸುಮಾರು ದಿನ ಎತ್ಕೊಂಡ್ರಿ. ನಾನು ಎಂಥ ಹೊಸ ಬಟ್ಟೆ ಎಂಥದ್ದು ತಗೊಂಡ್ಲು ಇಲ್ಲ, ಎಲ್ಲೂ ಹೋಗೋದು ಇಲ್ಲ. ಹೋದಾಗ ಹೋದ್ರೆ ಅಲ್ಲ ಬಟ್ಟೆ ಬರೀ ತಗೊಳೋದು ಹಾಕೋದು. ಹಾಗಾಗಿ ಎಲ್ಲೂ ಹೋಗ್ಲೂ ಇಲ್ಲ, ಬಟ್ಟೆ ಹೊಲ್ಸಕ್ಕೂ ಹೋಗಲ್ಲ, ಅಶ್ವಿನಿ ಸಿಗ್ಲೂ ಇಲ್ಲ. ಅದು ಮೊದಲಿನಂಗೆ ನಂಗೆ ಈಗ ಫೋನು ಮಾಡಲ್ಲ, ನಾನು ಮಾಡೋಕ್ಕೆ ಹೋಗಲ್ಲ. ಅದೇ ಶಾಲಿನೇಕು ಗುಮಾನಿ ಅಂತೆ. ಅವನೇ ಹೌದಾ ಅಲ್ಲ ಹೆಂಗೆ ಕೇಳೋದು ಎಂತ ಅನ್ಕೊಂಡು ಸುಮ್ಮನಿದ್ರಂತೆ. ಆಮೇಲೆ ಹಿಂಗೆ ಎಲ್ಲ ಮಾತಾಡಿದ್ರಂತ. ಆಮೇಲೆ ಅಶ್ವಿನಿಗೆ ಹೇಳಿದ್ರಂತೆ, ಅದೇ ಬ್ಲೌಸ್ ಕೊಡ್ತೀನಿ ಅಂದಿದ್ಯಲ್ಲ ಮರೇತಿ ಆತನ ಅಂತ. ಅದು ಹ್ಞೂ ಶಾಲಿನಿ ಅತ್ತೆ ಆಗ್ಯದೆ, ತಡೀರಿ ತಗೋಬರ್ತೀನಿ ಅಂತ ಮೇಲ್ಗಡೆ ಕೋಣೆಲಿ ಇಟ್ಕೊಂಡದಂತೆ. ಟೈಲರಿಂಗ್ ಮಾಡೋದೆಲ್ಲ ಇಟ್ಕೊಂಡದ್ದು. ನಾನು ಅವತ್ತು ಹೋಗಿದ್ದು ನೋಡಿದ್ದೆ. ಅಲ್ಲಿ ಹೋದಂತ. ಹೋಗಕ್ಕೂ ಇವ್ರು ನಿಧಾನಕ್ಕೆ ಪದ್ಮ ಕೇಳಿದ್ರಂತೆ. ಪದ್ಮ ಯಾರೇ ಅದು ಅಶ್ವಿನಿ ಗಂಡನ ನೋಡ್ದಂಗೆ ಆತ, ಅದೇ ಹೌದನೇ ಊರೇನೇ ಅಂತ ಕೇಳಿದ್ರಂತೆ. ಕೇಳಕ್ಕೂ ಪದ್ಮ ಹೆದ್ರ್ಕೊಂಡು ಗಾಬ್ರಿಲ್ಲ ಹಿಂಗೆ ಮೇಲೆ ನೋಡೋದಂತೆ. ಮಗಳು ಬಂತ ನೋಡೋದಂತೆ. ನೋಡ್ಕೊಂಡು ಎಲ್ಲ ಒಂದೇ ಹೆಸ್ರಿಗೆ ಹೇಳ್ತಂತೆ. ಬಂದಾರಂತೆ, ಈಗ ಕರ್ಕೊ ಹೋಗ್ಬೇಕು ಅಂತ ಬಂದಿರೋದಂತೆ. ಅವ್ರಿಗೀಗ ತಪ್ಪಿನೋರು ಆಗ್ಯದಂತೆ, ಕರ್ಕೊ ಹೋಗಲೇಬೇಕು ಅಂತ ಬಂದಾರಂತೆ. ಇದು ನೋಡಿದ್ರೆ ಇಲ್ಲ ನಾ ಹೋಗೋದೇ ಇಲ್ಲ ಅಂತ ಕೂತದಂತೆ. ಹಾಗಾಗಿ ಇದೆಲ್ಲ ಮಾತುಕತೆ ಮಾಡೋಕ್ಕೆ ಬಂದಾರ ಕಣ್ರಿ ಶಾಲಿನಿ ಅಕ್ಕ ಅಂತ. ಇನ್ನೂ ಅಂಥದ್ದು ಹೇಳ್ತಿತ್ತು. ಅಷ್ಟೊತ್ತಿಗೆ ಅಶ್ವಿನಿ ಗುಡುಗುಡುಗುಡು ಓಡಿ ಬಂದೇ ಬಿಡ್ತಾ. ಹಾಗಾಗಿ ಅದು ಪದ್ಮ ಅಲ್ಲಿಗೆ ಮಾತು ನಿಲ್ಲಿಸ್ತಾ. ಆಮೇಲೆ ನಾನು ಅದ್ರ ಎದುರಿಗೆ ಅಂತ ಕೇಳಕ್ಕೆ ಹೋಗ್ಲ. ಮತ್ತೆ ಕಾಪಿ ಮಾಡ್ತೀನಿ ಅಂದಾಕಾಕುತ್ತು. ನಾ ಬೇಡ ಕಾಪಿ ಗೀಪಿ ಬೇಡ ಮರೇತಿ ಅಂದ್ಕೊಂಡು ಬ್ಲೌಸ್ ತಗೋ ಬಂದೆ ಕಣ್ರಿ ಲಕ್ಷ್ಮಕ್ಕ ಅಂತ ನನಗೆ ಫೋನ್ ಮಾಡಿದ್ರೆ. ಆವಾಗ ಹೇಳಿದ್ರು. ನಾನು ಹೌದಯ್ಯ ಅಂತದ ಕಣ್ರಿ ಅಂತ ಅಂದೆ. ಅಲ್ಲ ಆ ಮಗುನು ಹಾಗೆ ಮಾಡ್ತದೆ. ಈಗ ಹೌದು ತಪ್ಪಲ್ಲ ಅಂತ ಏನು ಹೇಳಲ್ಲ. ಎಂಥದೋ ಒಂದು ಕಷ್ಟ ಸುಖ ಆಗ ನಮ್ಮ ಕಾಲದಲ್ಲೆಲ್ಲ ನೆನೆಸ್ಕೊಂಡ್ರೆ ಅಯ್ಯೋ ದೇವ್ರೆ. ಹೌದೇನೆ ಲಕ್ಷ್ಮಿ, ಭಗವಂತ ನಿನ್ನ ಅತ್ತಮ್ಮ ಕೇಳು. ನಾನು ಗೋಳಾಡಿ 2 ಮಕ್ಳನ್ನ ಸಾಕಿದ ಕತೆ ನಿನ್ನ ಅತ್ತಮ್ಮ ಹೇಳ್ತಾರೆ. ಹಂಗೆ ಇವತ್ತಿಗೂ ನಿನ್ನ ಅತ್ತಮ್ಮಗೆ ಸಾರ್ದ ಅಂದ್ರೆ ಅಷ್ಟು ವಿಶ್ವಾಸ. ನನಗೂ ಅಷ್ಟೇ ಅಪ್ಪ. ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ನಿನ್ನ ಅತ್ತೆ ನನ್ನ ತಾಯಿಯಾಗಿದ್ರೋ ಇಲ್ಲ ನಾನೇ ಅವ್ರ ತಾಯಿಯಾಗಿದ್ನೋ ಮಾತ್ರ ಅಷ್ಟು ಸಹಾಯ ಮಾಡ್ಯಾರ ಬಿಡು. ಅವೆಲ್ಲ ಗೋಳಾಡಿದ ಕತೆ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ಈಗಲೂ ಕಣ್ಣಿಗೆ ನಿದ್ರೆ ಹತ್ತಲ್ಲ. ಹೋಗಲಿ ಬಿಡ. ಆಗ ನಾವೆಲ್ಲ ಗೋಳಾಡಿ ಮಾಡಾಡ್ಕೊ ಬಂದಿದ್ಕೆ ಈಗೊಂದು ಮನೆ ಸಂಸಾರ ಮಕ್ಕಳು ಮರಿ ಅಂತ ಇಲ್ಲನೇ. ಈಗ ನೋಡೋ ಎಷ್ಟು ಖುಷಿ ಆಗ್ತದೆ ಅಲ್ಲನೇ. ಏನೋ ಒಂದು ಹೊಂದ್ಕೊಂಡು ಮಾಡ್ಕೊ ಹೋದರೆ ನಮ್ಮದು ಅಂತ ಒಂದು ಹೇಳ್ಕೊಳಕ್ಕೆ ಒಂದು ಮನೆ ಅಂತ ಇರ್ತದೆ. ಮಕ್ಕಳು ಮರಿ ಅವ್ರ ಜೀವನ ಅಂದ ಚಂದ ನೋಡ್ಕೊಂಡು ಇರ್ಬೋದು.
ಇದು ಅಂತದ ಏನ ನೋಡು, ಈಗ ಒತ್ರಾಸಿ ಯಾರಿಗೆ ಕೇಳ. ಅವ್ರ ಗಂಡ ಹೆಂಡ್ತಿನ ಬಿಡೋದಂತೆ, ಹೆಂಡ್ತಿ ಗಂಡನ ಬಿಡೋದಂತೆ. ಮೊನ್ನೆ ಒಂದಿನ ಟಿ ವಿ ಹಾಕಿದ್ದೆ, ಅದರಲ್ಲಂತೂ ಬರೀ ಅದೇ. ಎಂತ ಆಗ್ಯದೋ ಏನೋ ನೋಡು. ಅದೇ ಎಲ್ಲ ಹೇಳ್ತಾರಲ್ಲ, ಅದೆಂತ ಇದು 21ನೇ ಶತಮಾನ, ಅದೆಂತ ಕಲಿಯುಗ ಮುಗಿಯೋದಂತೆ. ಆಮೇಲೆ ಮನುಷ್ಯರೆಲ್ಲ ಇರಲ್ಲಂತಲ್ಲ, ಮತ್ತೆ ಭೂಮಿ ಹೊಸ್ದಾಗಿ ಬರೋದಂತಲ್ಲ. ಹಾಗೆ ಆಗಕ್ಕೆ ಹಿಂಗೆಲ್ಲ ಆತಿರೋದೇನೋ ಅನ್ಸತ್ ಕಣೆ ನಂಗೆ ಒಂದೊಂದ್ಸಲ. ಹೌದ್ರಿ ಶಾರದಕ್ಕ, ನಾನೇ ನೀವು ಗೋಳಾಡಿದ ಕಣ್ಣಲ್ಲಿ ನೋಡ್ಲ. ನಮ್ಮ ಅತ್ತಮ್ಮ ನೋಡಿ ಈಗೀಗ ಅವರು ಮಾತೆಲ್ಲ ಕಮ್ಮಿ ಮಾಡ್ಯಾರೆ, ಆಗಲ್ಲ ಅವ್ರಿಗೂ. ಅವಾಗ ಒಂಥರ ದಿನಕ್ಕೆ 2 ಸಲನಾರು ನಿಮ್ಮ ಸುದ್ದಿ ಹೇಳ್ದೆ ಇರ್ತಿರ್ಲ. ನೀವು ಹೇಳಕ್ಕೆ ಈಗ ನಾವೆಲ್ಲ ಏನು ಕಮ್ಮಿ ಗೋಳಾಡಿವನ್ರಿ? ನಿಮ್ಮಷ್ಟು ಗೋಳಾಡ್ದಿಲ್ದಿದ್ರ ನಮ್ಮ ಇದಕ್ಕೆ ನಾವು ಮಾಡ್ತಿರೋದು ಗೋಳಾಡೇ ಮಾಡ್ತಿರೋದಲ್ಲ. ಏನೋ ಎಲ್ಲ ನೀವು ಹೇಳ್ದಂಗೆ ಹೌದು, ಇಷ್ಟು ಗೋಳಾಡ್ ಮಾಡೋಕ್ಕೇನೋ ನಮ್ಮದು ಅಂತ ಒಂದೇನೋ ಮಾಡ್ಕೊ ಹೋಗೋದು. ಈಗಿನ ಕಾಲದ ಹುಡುಗಿಯರಿಗೆ ಅರ್ಥ ಆಗಲ್ಲ ಅವೆಲ್ಲ. ಅಲ್ಲ, ಅರ್ಥ ಆಗ್ತದೆ ಅವರಿಗೂ, ಅರ್ಥ ಆಗೋಷ್ಟೊತ್ತಿಗೆ ಕಾಲ ಮೀರಿ ಹೋಗಿರ್ತದೆ. ಸಾಲಿನ್ಯಾಕ ನಾನು ಅದೇ ಮಾತಾಡಿದ್ವಿ. ಈಗ ಅವನು ಅತ್ಲಾಗೆ ಎಂತ ಕೇಳಿ, ಹೌದು ತಪ್ಪಾಗ್ಯದ, ನಾವೇನು ತಪ್ಪಾಗಲ್ಲ ಅವನು ಅಂತ ಹೇಳಲ್ಲ. ಅವನಾಗೆ ಬತ್ತಾದನಲ್ಲ, ಹೆಂಡತಿ ಬೇಕು ಅಂದಿದ್ದಕ್ಕೆ ಅಲ್ಲ ನಾವನಿಷ್ಟು ಬತ್ತಿರೋದಕ್ಕಿದು ಒಂದು ಸಲ ಹೋಗಿ ಒಂದು ಅವಕಾಶ ಕೊಟ್ಟು ನೋಡ್ಬೇಕು. ಮತ್ತು ಅದು ಹೇಳ್ತಂತೆ ಪದ್ಮ ಸಿಕ್ಕಿದ್ರೆ ಎಲ್ಲ ಹೇಳ್ತದೆ. ಅದು ಗಾಬರಿಯಾಗಿ ಅರ್ಧಕ್ಕರ್ಧ ನಿಲ್ಸೋದಷ್ಟೆ. ಅದೇ ಅವತ್ತು ನಾನು ನಿಮ್ಮ ಮದುವೆ ಇದರಲ್ಲೂ ಹೋದಾಗಲೂ ಭಾರಿ ನೋವು ಪಟ್ಟದಂತೆ. ಹಾಗಾಗಿ ಈಗ ಮತ್ತು ನಂಗೆ ನಂಬಿಕೆನೇ ಇಲ್ಲ ಏನು ಹೋಗೋದು ಅಂತ. ಅಂತ ಹೌದು, ಅದಕ್ಕೆ ಅದ್ರದ್ದು ನೋವು ಆಗಿದೆ. ನಾ ಹೇಳೋದ ಇದೊಂದು ಸಲ ಹೋಗಿ ನೋಡ್ಬೋದಪ್ಪ, ಎಂತ ಮಾಡ್ತದ ಏನೋ. ನಮ್ಮ ಬೆಳ್ಳಿಗೆ ಫೋನ್ ಮಾಡಿದ್ದ ಏನು ಕೇಳೋಣ ಅಂದ್ಕೊಂಡು. ಈಗ ಬೆಳ್ಳಿನೂ ಯಾರ್ದು ಸುದ್ದಿ ಸುಲಾಕಿಗೆ ಹೋಗಲ್ಲ. ಈಗ ಅದ್ರದ್ದು ಪಾಪ ಡ್ಯೂಟಿನೇ ಸುಮಾರು ಇರ್ತದೆ. ಡ್ಯೂಟಿ ಮಾಡ್ಕೊಂಡು ಮನೆಗೆ ಬರೋದೆ ಗೋಳಾತದ ಮರೆತಿ. ನನಗೆ ಈಗ ದಿನ ಆಫೀಸಿಗೆ ಬೇರೆ ಹೋಗ್ಬೇಕಂತೆ. ನನಗೆ ಯಾರು ಎಂಥದಾರು ನಾನು ಹಿಂಗೆ ಮಾತಾಡ್ತಾ ಊರು ಮನೆ ಸುದ್ದಿ ಕೇಳ್ತಾ ಅವ್ರಿಗೆ ಫೋನ್ ಮಾಡಿದ್ದೇನೆ ಇವ್ರಿಗೆ ಫೋನ್ ಮಾಡಿದ್ದೇನೆ ಕೇಳಿದ್ರೆ, ಮರೆತಿ ನೀವು ಸುಮ್ಮನಿರು. ನೀವು ಹಳ್ಳಿ ಬದಿಯವರಿಗೆ ವರ್ಷಕ್ಕೆ ಒಂದೇ ಸಲ ಕೆಲಸ ಅಡಿಕೆ ಕೊಯ್ಲಲ್ಲಿ ಅದೇ ದುಡ್ಡು. ಅಡಿಕೆ ಕೊಯ್ಲು ಅಂತೀರ. ನಮಗೆ 365 ದಿನನೂ ಕೆಲಸ ಇರ್ತದೆ. ಮತ್ತು ನಾವೇ ಫ್ರೀ ಮಾಡ್ಕೊಂಡು ನಿಮಗೆ ಫೋನ್ ಮಾಡ್ಬೇಕನ್ನ, ನಾನು ಯಾರಿಗೂ ಫೋನ್ ಮಾಡಲ್ಲ ಅಂತಿತ್ತು. ಬೆಳ್ಳಿ ಹೇಳಕ್ದು ಹೌದು, ಮಾತ್ರ ಹಾಗೆ ಆಗ್ಯದೆ. ನಾನು ಬೆಳ್ಳಿಗೆ ಫೋನ್ ಮಾಡಿದೆ ಸುಮಾರು ದಿನ ಆಯ್ತು. ಅದು ಮಾಡಲ, ಅದು ಹೇಳ್ದಂಗೆ ಹೌದು, ನಮಗೆ ಅಡಿಕೆ ಕೊಯ್ಲು ಒಂದೇ, ಅವ್ರಿಗೆ ಪಾಪ 365 ದಿನನೂ ಕೆಲಸ ಇರ್ತದೆ. ನಾನಂತೂ ನೋಡ್ರಿ ಲಕ್ಷ್ಮಕ್ಕ, ಅವತ್ತು ಹಾಗೆಲ್ಲ ಆದಮೇಲೆ ನಾನು ಅವ್ರ ಮನೆ ಸುದ್ದಿ ಸುಲಾಕಿಗೆ ಮಾತಾಡೋಕ್ಕೆ ಹೋಗಲ್ಲ. ಹೊಸ್ವಿನಿನ ಈಗ ಮೊದಲಿನಂಗೆಲ್ಲ ನನ್ನ ಹತ್ರ ಕ್ಲೋಸಾಗಿ ಮಾತಾಡಲ್ಲ. ಮಾತಾಡ್ಸಿದಷ್ಟು ಕೂತ್ರ ಕೊಡ್ತದೆ, ಕಿಟ್ಟನ ಸುದ್ದಿ ಕೇಳ್ತದೆ, ಹಿಂಗೆ ಮನೇಲಿ ಎಲ್ಲ ಸುದ್ದಿ ಕೇಳ್ತದೆ. ನಾನು ಅಷ್ಟೆ, ಅದನ್ನು ಮಾತಾಡ್ಸೋದು, ಅವ್ರ ಅಪ್ಪ ಅಮ್ಮನ ಸುದ್ದಿ ಕೇಳೋದು, ಸುಮ್ಮನಾಗೋದು. ತೀರಾ ಹಚ್ಕೊಂಡು ಹೋಗಬಾರ್ದು ಯಾರನ್ನ. ಎಲ್ಲ ಅವ್ರವ್ರಿಗೆ ಗೊತ್ತಿರ್ತದೆ ಜೀವನ ಹೆಂಗೆ ಮಾಡೋದು ಅಂತ. ಹಂಗೆ ಮಾಡ್ಕೊ ಹೋಗ್ತಾರೆ. ನಾನು ಅವತ್ತು ಅದನ್ನೇ ಹೇಳಿದ್ದೆ, ಅದಕ್ಕೊಂದು ಸಲ ಹೋಗ ಮರೆತಿ ಅಂತಲೇ ಹೇಳಿದ್ದೆ. ಎಂಥದ್ದು ಬಿಡಿ, ಎಂತ ಮಾಡೋಕ್ಕಾಗ್ತದೆ, ಅವ್ರವ್ರ ಹಣೆಯಲ್ಲಿ ಹದ್ದಂಗೆ ಆಗ್ತದೆ. ನಾವು ಎಷ್ಟಂತ ಹೇಳೋಕ್ಕಾಗ್ತದೆ. ಲಕ್ಷ್ಮಕ್ಕ, ನೀವು ಮಾತಾಡ್ತಾ ಕೂತೀರಿ, ನಾನೊಂಚೂರು ಹಂಡೆ ಹೊಲಿಗೆ ಒಂಚೂರು ಬೆಂಕಿ ದುಡ್ಡು ಬರ್ತೀನತ್ತ. ಈಗ ಅಪ್ಪ ಮಗ ಕಟಿಂಗ್ ಮಾಡ್ಸಕ್ಕೆ ಹೋಗ್ಯಾರ. ಈಗ ಬಂದರೆ ಬಿಸಿ 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 ನೀರು ಬೇಕು ಅಂತಾರೆ. ಅದು ಕಟ್ಕಿ ದೂಡ್ಲ ಅಂದರೆ ಘನಾಗೆ ಹಂಡೆ ಕಾಯೋದು ಇಲ್ಲ ಮರ. ಮಾತಾಡ್ತಾ ಕೂತೀರಿ? ಇಲ್ಲಪ್ಪ, ಮಾತಾಡ್ತಾ ಕೂರೋದೆ ಅಂತ. ನಾನು ಮನೆಗೆ ಹೋಗ್ಬೇಕು. ಅಲ್ಲ ಅತ್ತೆ ಮಗು ಅಷ್ಟೇ, ಅವ್ರಿಗೆ ಒಂಚೂರು ಈಗ ರಾಗಿ ಅಂಬ್ಲಿ ಎಲ್ಲ ಮಾಡಿಕೊಡ್ಬೇಕಾ. ರಾತ್ರಿ ಪಾಪ ನಿದ್ದೆನೂ ಬರಲ್ಲ ಅಂತೆ. ಅನ್ನನ ತಿನ್ನೋದು ಭಾರಿ ಕಮ್ಮಿ ಮಾಡ್ಯಾರೆ. ಎಲ್ಲ ಈಗ ಅಂಬ್ಲಿ ಥರನೇ ಮಾಡಿಕೊಡೋದು, ಗಂಜಿ ಥರನೇ ಮಾಡಿಕೊಡೋದು. ಅವರು ಭಾರಿ ಜಖಮಾಗ್ಯಾರ. ಅಮ್ಮ ಹೊತ್ತು ಬಿಟ್ಟು ಇರೋಕ್ಕೂ ಆಗಲ್ಲ. ಇವ್ರ ತೋಟದ ಬದಿ ಹೋದರೆ ನಾನು ಹೋಗ್ತೀನಿ ಮನೆಗೆ. ನೀನು ಅಡುಗೆ ಕೊಯ್ಲ ಇನ್ನೇನು ಮುಗೀತಾ ಬಂತಲ್ಲ, ಬಾ ಆತ ಮನೆ ಬದಿ ಪುರ್ಸತ್ ಮಾಡ್ಕೊಂಡ. ಶಾರದಕ್ಕ, ಬಂದೋಗ್ರಿ ನೀವು. ಹೂನೇ ಬರ್ಬೇಕು. ನಾನು ಅದೇ ಬರ್ಬೇಕು ಅನ್ನೋದು ಆಗಲೇ ಇಲ್ಲ. ನನಗೆ ಹಿಂಗ ನಿಮ್ಮ ಮನೆ ತನಕ ನಡೆಯೋಕ್ಕೆಲ್ಲ ಆಗಲ್ಲ ಕಣೆ.
ಮಹೇಶ ಒಂದು ಗಳಿಗೆ ಬೈಕಲ್ಲಿ ಬಿಡ ಅನ್ನೋದು ಬೈಕಲ್ಲೂ ಅಷ್ಟೇ ಈ ಮಳೆ ಬಂದು ರೋಡೆಲ್ಲ ಹಿಂಗಾಗ್ಯದ ಒಂಥರ ಅದು ಗಡ 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 ಆಗ್ತದೆ ಹೆದ್ರಿಕಿನ ಆಗ್ತದೆ. ಹ್ಞೂ ಸರಿ ಹಂಗಾರೆ ಪುರ್ಸೊತ್ತು ಮಾಡ್ಕೊಂಡು ಒಂದಿನ ಅತ್ತೆ ಸೊಸೆ ನಿಧಾನಕ್ಕೆ ನಡ್ಕೊ ಬನ್ನಿ ಬರಲ್ಲ ಹಂಗಾರೆ. ಹ್ಞೂ ಸರಿ ಕಣೆ ಲಕ್ಷ್ಮಿ, ಖುಷಿ ಆಯ್ತು ನೋಡಿ ನೀ ಬಂದೋಗಿದ್ದ.